ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಎಂದಿನ ಹಾಗೆ ಅಂದು ಕೂಡ ಕರೆಂಟು ಹೋಗಿತ್ತು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಎಂದಿನ ಹಾಗೆ ಅಂದು ಕೂಡ ಕರೆಂಟು ಹೋಗಿತ್ತು. ರಿಕ್ಷಾದಿಂದ ಇಳಿದೆ ಮನೆಯೆದುರು ಅಳಿಯನ ಗತ್ತಲ್ಲಿ 100 ರೂಪಾಯಿ ಕೊಟ್ಟು ಹೇಳಿದೆ, ಚಿಲ್ಲರೆ ನಿನಗಿರಲಿ. ರಿಕ್ಷಾವಾಲ ಕಣ್ಣು ಕೆಕ್ಕರಿಸಿ, ಇದು ರಾತ್ರಿ ಹೊತ್ತು, ಇನ್ನೂ 100 ಕೊಡ್ರಿ ಎಂದ. ತೆತ್ತೆನು ಬೇಸತ್ತು. ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು. ಹೆಣಬಾರದ ಸೂಟ್ ಕೇಸನ್ನು ಹೊತ್ತು ಮೆಟ್ಟಿಲ ಹತ್ತಿದೆನು. 3ನೇ ಮಹಡಿ ಮಾವನ ಫ್ಲ್ಯಾಟಿನ ಗುಂಡಿಯ ಒತ್ತಿದೆನು. ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು, ಕೆಂಪಾಯಿತು ಕಣ್ಣು. ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು? ನೆನಪಾಯಿತು, ಛೇ ಕರೆಂಟು ಹೋಗಿದೆ, ಬೆಲ್ಲಾಗುವುದಿಲ್ಲ. ನೆನಪಾಯಿತು, ಛೇ ಕರೆಂಟು ಹೋಗಿದೆ, ಬೆಲ್ಲಾಗುವುದಿಲ್ಲ. ಬಡಿದೆನು ಬಾಗಿಲ, ಗೆಜ್ಜೆ ದನಿಗೆ ಕಿವಿಯಾಗಿಸಿ ಮೈಯೆಲ್ಲ. ಯಾರು ಎಂದಿತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ಯಾರು ಎಂದಿತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು. ದನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತೆಯದೇ ಎಂದು. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಎಂಜಲು ನುಂಗಿ ರಾಜ ಟಿವಿಯಲ್ಲಿ ನಾನು ಎಂದೆನು ನಾನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು. ಆದದ್ದಿಷ್ಟೇ, ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ. ಪಕ್ಕದ ಸಬ್ ಇನ್ಸ್ಪೆಕ್ಟರ ಫ್ಲ್ಯಾಟಿನ ಬಾಗಿಲು ತಟ್ಟಿದ್ದೆ. ವಿಷಯ ತಿಳಿದಾಗ ಅವರು ನಕ್ಕರು. ಪರವಾಗಿಲ್ಲ ಬಿಡಿ, ಇದು ಮಾವನ ಮನೆ ಎಂದರು ಮೀಸೆ ಹುರಿ ಮಾಡಿ.